ಎರಡು ಫ್ಯಾಮಿಲಿ ಅವರು ಕೇಳೋದು ಹೇಳೋದು ಏನಾರಿದ್ರೆ ಮಾತಾಡ್ಕೊಂಬಿಡಿ. ನಮ್ಮ ಕಡೆಯಿಂದ ಏನೂ ಇಲ್ಲ, ನಮ್ಮ ಹುಡುಗ ಇಸಿದ್ದಾನೆ. ಒಂದು ಹಳ್ಳಿ ಮನೆ, ಒಳ್ಳೆ ಸಂಸ್ಕಾರ, ನಾವು ಇದನ್ನೇ ಬಯಸಿದ್ದು. ನಿಮ್ಮಂಥ ಒಳ್ಳೆ ಸಂಬಂಧ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ? ಬಹಳ ದೊಡ್ಡ ಮಾತು. ನಮಗೂ ಈ ಸಂಬಂಧ ತುಂಬ ಸಂತೋಷ ಆಗಿದೆ. ಏನಮ್ಮ, ಹಳ್ಳಿಗೆ ಬಂದಿರೋದಕ್ಕೆ, ಹಳ್ಳಿ ಹುಡುಗನ ಮದುವೆ ಆಗೋದಕ್ಕೆ, ವಯಸ್ಸಾದ ಹುಡುಗನ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ನಿಂದೇನು ಅಭ್ಯಂತರ ಇಲ್ಲ ತಾನೆ? ಏನು ಅಭ್ಯಂತರ ಇಲ್ಲ. ನಮ್ಮ ಅಪ್ಪ ಅಮ್ಮನ ಖುಷಿನೇ ನನ್ನ ಖುಷಿ. ನೋಡೋ ತೇಜು, ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ. ಇಂಥೋಳು ಸಿಗ್ಬೇಕು ಅಂತಿತ್ತೇನೋ, ಅದಕ್ಕೆ ನಿನ್ ಮದ್ವೆ ಇಷ್ಟೊಂದು ತಡವಾಗಿ ಆಗ್ತಿರೋದು. ಸರಿ, ಹುಡುಗ ಹುಡುಗಿ ಮಾತಾಡ್ಕೊಳ್ಳಿ. ಮುಂದಿಂದ ಏನು ಅಂತ ನಾವು ಮಾತಾಡ್ಕೊಂತೀವಿ. ಹೋಗಿ ಹೋಗಿ. ಸೀರೆಲ್ಲ ಯಾರು ಕೊಂಡಿಡಿದ್ರು? ಅಲ್ಲ, ಮದುವೆ ಆದಮೇಲೆ ಬರೀ ಸೀರೆನೇ ತಾನೆ? ನೋಡು, 2 ವಿಷಯ. ಒಂದು, ನನಗೆ ಸೀರೆ ಉಟ್ಕೊಳಕ್ ಬರಲ್ಲ. 2ನೇದು, ನಾನಿನ್ನ ಮದುವೆ ಆಗ್ತಾ ಇಲ್ಲ. ಏನು, ಮದುವೆ ಆಗ್ತಾ ಇಲ್ವಾ? ಹಲೋ ಹಲೋ, ಓವರ್ ಸೆಂಟಿ ಆಗಬೇಡ. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಆದರೂ ಹೇಳ್ತೀನಿ, ನನಗೆ ಲವರ್ ಇದ್ದಾನೆ, ನಿಶ್ಚಯ ಅಂತ. ಈ ಸೂಪರ್ ಹಾರ್ಡ್, ಅವನು ರ್ಯಾಪ್ ಸಿಂಗರ್. ಈ ಮದುವೆ ಇಷ್ಟ ಇಲ್ಲ ಅಂತ ನೀನೇ ಹೇಳಿಬಿಡು. ನಾನು ಯಾಕೆ ಹೇಳಿ? ನಂಗೆ ನೀವು ಇಷ್ಟನೇ. ಸರಿ, ಮದುವೆ ಮಾಡ್ಕೊ. ನಾನು ಅವನ ಜೊತೆ ಅಫೇರ್ ಇಟ್ಕೋತೀನಿ ಅಷ್ಟೇ. ಫಸ್ಟ್ ನೈಟಲ್ಲಿ ನಿನ್ನ ಕೈಗೂ ಸಿಗಲ್ಲ, ನೋಡ್ತಾ ಇರು. 2 ವರ್ಷದಿಂದ ನನ್ನ ಅಫೇರ್ ನಡೀತಾ ಇದೆ. ನಾನು ಸಿಟಿಲಿ ಅವನ ಜೊತೆನೇ ಇರೋದು. ನಿನ್ನ ಲೆವೆಲ್ಗೆ ಯಾವುದಾದ್ರೂ ಹಳ್ಳಿ ಹುಡುಗಿ ನೋಡ್ಕೊಂಡು 10 ಮಕ್ಕಳು ಮಾಡ್ಕೊಂಡು ಆರಾಮಾಗಿರು, ಓಕೆನಾ? ಸಿಗರೇಟ್ ಏನು ಸೇದಲ್ವಾ ನೀನು? ಇಲ್ಲ. ಬೋರಿಂಗ್. ಸರಿ, ಹೊರಡು. ನಾನು ಇಷ್ಟ ಇಲ್ಲ ಅಂತ ಹೇಳು. ಅಲ್ಲ, ನೀವೇ ಹೇಳ್ಬೋದಲ್ಲ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂದಮೇಲೆ ಬರಕ್ಕೆ ಯಾಕೆ ಹೇಳಿದ್ರಿ? ನೀನು ಕಿಚ್ಚ ಸುದೀಪ್ ಅನ್ಕೊಂಡಿದ್ಯಾ? ನೋಡು, ನಮ್ಮ ಮನೇಲಿ ಎಲ್ಲರೂ ಓವರ್ ಸೆಂಟಿ. ನಮ್ಮ ಅಪ್ಪ ಬೇಜಾನ್ ಆಸ್ತಿ ಮಾಡಿದ್ದಾರೆ, ನಾನು ಒಬ್ಳೆ ಮಗಳು. ಸುಮ್ಮನೆ ಕಿರಿಕ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅವ್ರ ಎದುರಿಗೆ ಡೌ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡು, ಇದೆಲ್ಲ ಒಳಗಡೆ ಹೇಳಿಕ್ಕೆ ಹೋದ್ರೆ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಜಾಸ್ತಿ ಸೀನ್ ಕ್ರಿಯೇಟ್ ಮಾಡಬೇಡ. ಈ ಮದುವೆ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಎಂತ ಒಳ್ಳೆ ಸಂಬಂಧ, ಕೊನೆಗೆ ಹೇಗಾಗೋಯ್ತು. ಎಂಥ ಒಳ್ಳೆ ಹುಡುಗಿ, ಏನ್ ನಯ, ಏನ್ ನಾಜೂಕು. ಹೋಗಿ ಹೋಗಿ, ಅಂತ ಹುಡುಗಿನ ಬೇಡ ಅಂತ ಹೇಳ್ತೀಯಲ್ಲೋ? ಏನು ಬಂದಿದೆ ನಿಂಗೆ ದೊಡ್ಡ ರೋಗ? ಈಗಿನ ಕಾಲದ ಹುಡುಗರೇ ಹೀಗೆ ವಿಪರೀತ ಸಿನಿಮಾ ನೋಡ್ತಾರೆ. ಮದುವೆ ಆಗೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಆಸೆ. ಆಗಿದ್ದಾಯ್ತು ಬಿಡಿ, ಇದಕ್ಕಿಂತ ಇನ್ನೊಂದು ಒಳ್ಳೆ ಸಂಬಂಧ ಇದೆ. ಬೇಕಾಗಿಲ್ಲ, ನಾನು ಇನ್ಮೇಲೆ ಯಾವ ಹುಡುಗಿ ನೋಡೋಕ್ಕೂ ಹೋಗೋದಿಲ್ಲ. ಯಾಕ ಹಾಗಂತ್ಯ? ಏನೋ ಆಗಿದ್ದಾಗೋಯ್ತು. ಹಾಗಂತ ಹುಡುಗಿ ನೋಡದೆ ಇರಕ್ಕಾಗುತ್ತಾ? ಹೋಗಮ್ಮ, ಹತ್ತತ್ರ 20 ಹುಡುಗಿರು ನೋಡಿದ್ದಾಯ್ತು, ಎಲ್ಲ ಸರಿ ಹೋಗಿರುತ್ತೆ. ಕೊನೆಗೆ ನಾನು ಹಳ್ಳಿಲಿರೋ ಹುಡುಗ ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತಾರೆ. ಸ್ವಲ್ಪ ಸಮಾಧಾನವಾಗಿರಪ್ಪ. ಕಾಲ ಬದಲಾಗಿದೆ, ಹೆಣ್ಮಕ್ಳು ಕಡಿಮೆ ಇದ್ದಾರೆ. ಅದರಲ್ಲೂ ನಮ್ಮವರಲ್ಲಿ ಹೆಣ್ಮಕ್ಳು ತುಂಬಾ ಕಡಿಮೆ. ಎಲ್ಲರೂ ಸಿಟಿಲಿರೋ ಹುಡುಗರು ಬೇಕು, ಫಾರಿನಲ್ಲಿರೋ ಹುಡುಗರು ಬೇಕು ಅಂತಾರೆ. ಆದ್ರೆ ಭಗವಂತ ಎಲ್ಲರೂ ಹಣೆಯಲ್ಲೂ ಒಂದು ಹುಡುಗಿನ ಬರ್ದಿರ್ತಾನೆ. ನಿಂಗೂ ಮದುವೆ ಆಗೇ ಆಗತ್ತೆ, ಯೋಚನೆ ಮಾಡಬೇಡ. ನಾನು ಇನ್ಮೇಲೆ ಯಾವ ಹುಡುಗಿನೂ ನೋಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿದೆ ಹುಡುಗಿ, ನೋಡಲ್ಲ ಅಂತ ಇದ್ದಾನಲ್ಲ. ನೋಡ್ತೀಯಾ ಕಳ್ಳ? ಎಲ್ಲಿರೋದು ಹುಡುಗಿ? ಏನ್ ಹೆಸರು? ಯಾವ ಹೋಗೋಣ ನೋಡಕ್ಕೆ? ಕಳ್ಳ. ನೋಡು, ನಿನ್ನ ಮದ್ವೆ ಆಗಕ್ಕೆ ನನ್ಗೇನು ಅಭ್ಯಂತರ ಇಲ್ಲ. ಯಾವ್ದಾದ್ರೂ ಹುಡುಗನ ಮದ್ವೆ ಆಗ್ಬೇಕು. ನೀನು ಚೆನ್ನಾಗೇ ಇದೆಯಾ. ಆದರೆ ನಮ್ದೊಂದು ಕಂಡೀಷನ್ನು, ಮದುವೆ ಆಗಿ ಹುಡುಗ ಹುಡುಗಿ ಸಿಟಿನಲ್ಲೇ ಇರಲಿ, ನಾವೇ ಒಂದು ಮನೆ ಮಾಡಿಕೊಡ್ತೀವಿ. ಶಿವಪೂಜೆ ಮಧ್ಯೆ ನಾವು ಹೋಗೋದಿಲ್ಲ, ನೀವು ಹೋಗೋದು ಬೇಡ.
ಆದರೆ ನಮ್ಮ ಹುಡುಗ ಸಿಟಿಲಿ ಏನು ಮಾಡ್ತಾನೆ? ಚಿಲ್ ಮಾಡು, ನಮ್ಮ ಅಪ್ಪಂದೇ ಬಿಸ್ನೆಸ್ ಇದೆ, ಅದನ್ನ ಹೋಗಿ ಮಾನಿಟರ್ ಮಾಡಿದ್ರೆ ಸಾಕು. ದುಡ್ಗೇನು ಕಮ್ಮಿ ಇಲ್ಲ. ದುಡ್ಡು ನಮ್ಮ ಹತ್ರನೂ ಇದೆ, ಆದರೆ ಅಪ್ಪ ಅಮ್ಮನ ಬಿಟ್ಟು ಹೇಗಿರೋದು? ನಾವಿಬ್ಬರೇ ಆ ಹಳ್ಳಿನಲ್ಲಿ ಹೇಗಿರೋದು? ನೋಡಿ ಸರಸ್ವತಿಯವರೇ, ಕಾಲ ತುಂಬ ಬದಲಾಗಿದೆ. ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಮನೆ ಕೆಲಸದವಳು ಬಂದರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನೀವು ಆರಾಮಾಗಿ ರೆಸ್ಟ್ ತೊಗೊಳ್ಳಿ, ಇಂಟರ್ನೆಟ್ ಹಾಕ್ಸ್ಕೊಳ್ಳಿ, ಟಿ ವಿ ನೋಡಿ, ಆರಾಮಾಗಿರಿ. ಹೋಗ್ಲಿ, ನಿಮ್ಮ ಹುಡುಗಿ ನಮ್ಮ ಹುಡುಗನಾದ್ರು ಚೆನ್ನಾಗಿ ನೋಡ್ಕೊಳ್ತಾಳೆ ತಾನೆ? ಹಲೋ, ನೋಡ್ಕೊಳ್ಳೋಕ್ಕೆ ನೀನೇನು ಪುಟ್ಟ ಮಗುನ? ನೋಡು, ಈ ಆದರ್ಶ ಗಂಡ ಹೆಂಡತಿ ಬೆಳಿಗ್ಗೆ ಎದ್ದು ಗಂಡನ ನಮಸ್ಕಾರ ಮಾಡೋದು, ಆಮೇಲೆ ಏನೋ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಳು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೂ ಇಟ್ಕೊಂಬೇಡ. ನಾವು ಮದುವೆ ಆದಮೇಲೂ ಇಂಡಿಪೆಂಡೆಂಟಾಗೇ ಇರಬೇಕು. ನಿನಗೆ ಎಷ್ಟೊತ್ತು ಎದ್ದೇಳಬೇಕು, ಎಲ್ಲಿಗೆ ಹೋಗಬೇಕು, ಯಾವ ತಿಂಡಿ ತಿನ್ನಬೇಕು, ಅದೆಲ್ಲ ನಿನ್ನ ಚಾಯ್ಸ್. ನೀನು ನನ್ನ ಚಾಯ್ಸ್ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ನನಗೆ ಈ ಅಡುಗೆ ಮಾಡೋಕ್ಕೆ, ಈ ತರಕಾರಿ ತರಕ್ಕೆ ಹೋಗೋಕ್ಕೆ, ಆಮೇಲೆ ಈ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಅದೆಲ್ಲ ಬರಲ್ಲ, ಇಷ್ಟನೂ ಇಲ್ಲ. ಓಕೆ, ಇದಕ್ಕೆಲ್ಲ ಕೆಲಸದವ್ರು ಇರ್ತಾರೆ. ನಾಳೆ ದಿನ ಮಕ್ಕಳಾದ್ರೆ ಹೇಗೆ? ಮಗುನ ನೋಡ್ಕೋತಾಳ್ತಾನೆ. ದುಡ್ಡು ಕೊಟ್ಟರೆ ಆಯ ನೋಡ್ಕೋತಾಳೆ ಬಿಡಿ. ಇಷ್ಟು ಬೇಗ ಮಗುಗೇನು ಅರ್ಜೆಂಟು? 4-5 ವರ್ಷ ಅವರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರಲಿ. ಅಲ್ಲಿಗೆ ಈ ಸಂಬಂಧಕ್ಕೂ ಎಳ್ಳು ನೀರು. ಎಲ್ಲಿ ನನ್ನ ಮಗನಿಗೆ ಯಾವುದೋ ಹೊಸ ಹುಡುಗಿನೇ ತೋರಿಸ್ತಾ ಇಲ್ಲ ನೀವು? ಎಷ್ಟು ಹುಡುಗಿರ್ನ ಅಂತ ತೋರಿಸೋದು? 50 ಹುಡುಗಿರ ಮೇಲೆ ಆಯಿತು. ಹುಡುಗಿಗೆ ಇಷ್ಟ ಇರಲ್ಲ, ಹುಡುಗಿಗೆ ಇಷ್ಟ ಇದ್ರು ಅವ್ರ ಮನೆಯವ್ರಿಗೆ ಇಷ್ಟ ಇರಲ್ಲ. ಅವರಿಬ್ರಿಗೂ ಇಷ್ಟ ಇದ್ರೆ ನಿಮ್ಮ ಮಗಂಗೆ ಇಷ್ಟ ಇರಲ್ಲ. ಅಯ್ಯೋ, ಇಬ್ರಿಗೂ ಹೊಂದಾಣಿಕೆ ಇಲ್ಲದೆ ಹೆಂಗಂದ್ರಂಗೆ ಮದುವೆ ಆಗಕ್ಕಾಗತ್ತಾ? ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಹೇಗೆ ಗೊತ್ತಾ? 500 ರೂಪಾಯಿಗೆ 2 ಜೀನ್ಸು 2 ಟಿ ಶರ್ಟ್ ಆಫರ್ ಇದ್ದಾಗೆ. ಮೇಲ್ನೋಟಕ್ಕೆ ಚಂದ, ಆದರೆ ಚಿಕ್ಕದಾಗೆ ಸ್ಟಾರ್ ಹಾಕಿ ಕಂಡೀಷನ್ ಸಪ್ಲೈ ಆಗಿರುತ್ತೆ ನೋಡಿ, ಅದು ತಲೆನೋವು. ನಿಮ್ಮ ಕಂಡೀಷನು ಹಾಗೆ. ಹುಡುಗಿ ಇಲ್ಲೇ ಹಳ್ಳಿಲಿ ಇರಬೇಕು, ಸೀರೆ ಉಡಕ್ಕೆ ಬರಬೇಕು, ಅಡುಗೆ ಮಾಡಬೇಕು, ಹಾಡು ಹೇಳಬೇಕು, ಹುಟ್ಟೋ ಮಗುಗೆ ಎದೆ ಹಾಲು ಕುಡಿಸ್ಬೇಕು, ಗೌರಿ ವ್ರತ ಮಾಡಬೇಕು. ಸಿಟಿಲಿ ಇರೋಕ್ಕೆ ಇಷ್ಟಪಡೋಳು ಬೇಡ, ನಿಮ್ಮಿಂದ ದೂರ ಇರೋಳು ಬೇಡ, ವಿಪರೀತ ಇಂಗ್ಲೀಷ್ ಮಾತಾಡ್ತಾಳು ಅದೂ ಬೇಡ, ಮಾಡ್ರನ್ ಡ್ರೆಸ್ ಹಾಕೊಳ್ತಾಳು ಅದೂ ಬೇಡ. ಈ ಥರ 108 ಕಂಡೀಷನ್ ಇದ್ರೆ ಮದುವೆ ಹೇಗಾಗತ್ತೆ ಹೇಳಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸಲ, ಹೇಗಂದ್ರಾಗ ಆಗಕ್ಕಾಗತ್ತಾ? ಹೌದು, ನಾನು ಹಳ್ಳಿಲೇ ಇರೋದು, ಏನು ಮಾಡೋಕ್ಕಾಗತ್ತೆ? ಇದ್ದಿಬ್ರು ಅಕ್ಕಂದ್ರಿಗೆ ಮದುವೆ ಮಾಡಿ ಕಳ್ಸಾಗಿದೆ. ವಯಸ್ಸಾಗಿರೋ ಅಪ್ಪ ಅಮ್ಮನ ಇಲ್ಲಿ ಬಿಟ್ಟು ನಾನೊಬ್ಬನೇ ಹೆಂಡತಿ ಸೆರಗಿಟ್ಕೊಂಡು ಹೋಗೋಕ್ಕಾಗತ್ತಾ? ಅಲ್ಲ, ನಮಗೂ ನಮ್ಮ ಮನೆ ಸಂಪ್ರದಾಯ ಸಂಸ್ಕಾರ ಅಂತ ಇರುತ್ತಲ್ವಾ? ಆಯ್ತಪ್ಪ, ಅದೇ ನೋಡ್ಕೊಂಡು ಕೂತ್ಕೋ. ಹೀಗಿದ್ರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ನಾನು ಬರ್ತೀನಿ. ಎಲ್ಲ ಥರ ನೋಡಿದ್ದಾಯ್ತು, ಒಂದು ಸಂಬಂಧನೂ ಸೆಟ್ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೋಬಿಡುವ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ನೀನು ಯಾಕೆ ಈ ಹಳ್ಳಿ ಬಿಟ್ಟು ಸಿಟಿಗೆ ಬರಬಾರ್ದು? ನೀನು ಹಾಗೆ ಮಾತಾಡ್ತೀಯಲ್ಲೋ. ನಾನು ಸಿಟಿಗೆ ಬಂದರೆ ಇಲ್ಲಿ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅಪ್ಪ ಅಮ್ಮನ ಬಿಟ್ಟು ಬಾ ಅಂತ ಯಾರು ಹೇಳಿದ್ ನಿನಗೆ? ಸ್ವಲ್ಪ ದಿನ ಅಷ್ಟೇ, ನೀನು ಸೆಟ್ಲ್ ಆದ್ಮೇಲೆ ಅವ್ರನ್ನ ಅಲ್ಲೇ ಕರ್ಕೋ. ನನಗೆ ಯಾವ ಘನಂದಾರಿ ವಿದ್ಯೆ ಇದೆ ಅಂತ ಸಿಟಿಗೆ ಬರಲಿ ಹೇಳು? ನಿನಗೆ ಪೌರೋಹಿತ್ಯ ಬರುತ್ತೆ. ಸಿಟಿಲಿ ಪೌರೋಹಿತ್ಯಗೆ ತುಂಬ ಡಿಮ್ಯಾಂಡ್ ಇದೆ ಕಣ. ನೋಡು, ನನಗೊಂದು ದೇವಸ್ಥಾನ ಗೊತ್ತು, ಅಲ್ಲಿ ಅರ್ಚಕರನ್ನ ಹುಡುಕ್ತಾ ಇದ್ದಾರೆ. ಉಳ್ಕೊಳ್ಳೋಕ್ಕೆ ಮನೆ ವ್ಯವಸ್ಥೆ ಇರುತ್ತೆ. ಹೊರಗೂ ನೀನು ಪೌರೋಹಿತ್ಯ ಮಾಡ್ಬೋದು, ಒಳ್ಳೆ ಸಂಪಾದನೆ ಇರುತ್ತೆ. ಸಿಟಿಲಿದ್ಯಾ, ಚೆನ್ನಾಗಿ ದುಡ್ಡಿದೆ ಅಂದರೆ ಹುಡುಗಿ ಹುಡ್ಕೊಂಡ್ಬರ್ತಾರೆ ಕಣ. ನೀವಾದರೂ ಹೇಳಿ, ಇವತ್ತೆಲ್ಲರೂ ಸಿಟಿ ಇರೋಕ್ಕೆ ಇಷ್ಟಪಡ್ತಾರೆ, ಹೌದಾ ಅಲ್ವಾ? ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆಗೆ ಹೋದ್ರೆ ಎಷ್ಟು ಕೊಡ್ತಾರೆ ಹೇಳು? 100? ಬೇಡ 200? ಸಿಟಿಲಿ 2,000, 5,000, 10,000 ಕೊಡೋಕ್ಕೂ ರೆಡಿ ಇರ್ತಾರೆ. ಚೆನ್ನಾಗಿ ದುಡ್ಡು ಹೆಸರು ಮಾಡಿದ್ರೆ ಲೈಫ್ ಬೊಂಬಾಟಾಗಿರುತ್ತೆ ಕಣ. ಹೌದು ಕಣ, ಯೋಚನೆ ಮಾಡು. ರೋಷನ್ ಹೇಳ್ತಿರೋದು ಸರಿಯಾಗಿದೆ. ಸಿಟಿಗೆ
ಒಂದು 6 ತಿಂಗಳಿಗೆ ತೇಜಸ್ವಿ ಆ ದೇವಸ್ಥಾನದವ್ರಿಗೆ ಅದರ ಸುತ್ತಮುತ್ತ ಇರೋರು ಎಲ್ರಿಗೂ ತುಂಬಾ ಹತ್ತಿರ ಆಗಿದ್ದ. ಅವನಿಗೆ ತುಂಬಾ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಯಿತು. ಯಾವುದೇ ಪೂಜೆ ಕಾರ್ಯ ಏನೇ ಇರಲಿ ಪೌರೋಹಿತ್ಯಕ್ಕೆ ತೇಜಸ್ವಿನೇ ಎಲ್ರಿಗೂ ಬೇಕಾಗಿತ್ತು. ಕಮಿಟಿಯವರು ಕೂಡ ಅವನ ಕೆಲಸ ಶ್ರದ್ಧೆ ನೋಡಿ ತುಂಬಾ ಖುಷಿಯಾಗಿದ್ರು. ಅಪ್ಪ ಅಮ್ಮನ್ನ ಹಳ್ಳಿಯಿಂದ ಕರೆಸ್ಕೊಂಡು ಇಲ್ಲೊಂದು ದೊಡ್ಡ ಮನೆ ಮಾಡ್ದ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಕಾರ್ತಿಕ ಶುದ್ಧ ಅಷ್ಟಮಿ ದಿವಸ ಆ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನಡೆಯೋ ಹೋಮ ಪೂಜೆ ರಥೋತ್ಸವ ಎಲ್ಲ ಶನಿವಾರ ಭಾನುವಾರ ನಡೀತು. ಭಕ್ತರು 1000 ಸಂಖ್ಯೆಯಲ್ಲಿ ಬಂದಿದ್ರು. ಭಾನುವಾರ ರಾತ್ರಿ ಹುಂಡಿ ಮತ್ತು ಸೇವೆ ದುಡ್ಡೆಲ್ಲ ಲೆಕ್ಕ ಹಾಕಿದಾಗ 20 ಲಕ್ಷದ ಮೇಲಿತ್ತು. ಸೋಮವಾರ ಆ ದುಡ್ಡನ್ನು ಬ್ಯಾಂಕಿಗೆ ಹೋಗಿ ಅಕೌಂಟಿಗೆ ಹಾಕಬೇಕಾಗಿತ್ತು. ಆದರೆ ಆವತ್ತು ನಡೆಯೋ ಅನಾಹುತನ ಯಾರೂ ಕೂಡ ಕಲ್ಪನೆನೇ ಮಾಡ್ಕೊಂಡಿರಲಿಲ್ಲ. ಹಲೋ ಸೀತಾರಾಮ್ ಅವರ ತೇಜಸ್ಸಲ್ಲಿ ಫೋನು ತೆಗಿತಲ್ಲ, ದೇವಸ್ಥಾನಕ್ಕೂ ಬಂದಿಲ್ಲ. ಅವ್ನು ರಾತ್ರಿ ಮನೆಗೆ ಬಂದಿಲ್ಲ, ದೇವಸ್ಥಾನದಲ್ಲಿ ಉಳ್ಕೊಳ್ತೀನಿ ಅಂತ ಹೇಳಿದ್ದ. ದೇವಸ್ಥಾನದಲ್ಲ, ಇಲ್ಲಿಲ್ವಲ್ಲ. ನೀವೀಗಲೇ ದೇವಸ್ಥಾನಕ್ಕೆ ಬನ್ನಿ. ಏನಾಯ್ತು? ಯಾಕೇನೋ ಟೆನ್ಷನ್ನಲ್ಲಿ ಇರೋ ಥರ ಇದೆ. ಲಾಕರಲ್ಲಿ 20 ಲಕ್ಷ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ಪೊಲೀಸ್ನವ್ರು ಫೋನ್ ಮಾಡಿದ್ದೀನಿ, ನೀವೀಗಲೇ ದೇವಸ್ಥಾನಕ್ಕೆ ಬನ್ನಿ. ಸರಿ. ನಮಸ್ಕಾರ ಸರ್. ಸರ್ 20 ಲಕ್ಷದ 13,000 ಐತಿ ಸರ್ ಅಮೌಂಟು. ಎಲ್ಲ ಲೆಕ್ಕ ಮಾಡಿಸಿದ್ರೆ ರಾತ್ರಿ 11:30 ಆಯಿತು. ನಾನು ನಮ್ಮ ಕಂಪ್ನಿ ಜಾಯಿಂಟ್ ಸೆಕ್ರೆಟರಿ ತೇಜಸ್ವಿ ಮತ್ತು ಇವನು 4 ಜನ ಇದ್ವಿ. ಎಲ್ಲ ಲೆಕ್ಕ ಮಾಡಿಬಿಟ್ಟು ದುಡ್ಡು ಲಾಕರ್ ಇಟ್ಬಿಟ್ಟು ನಾನು ಮಾಡಿಬಿಟ್ಟೆ ಸರ್. ನೀನು ಎಷ್ಟು ಗಂಟೆ ತನಕ ಇದ್ದಪ್ಪ? ಇವ್ರು ಹೊರಟ ಮೇಲೆ ನಾನು ಹೊರಟ್ಬಿಟ್ಟೆ ಸರ್. ತೇಜಸ್ವಿ ಅವರು ಎಲ್ಲ ಬೇಗ ಹಾಕೊಂಡು ಹೋಗ್ತೀನಿ ಅಂದರು. ಈ ಲಾಕರ್ ಕೀ ತೇಜಸ್ವಿ ಹತ್ರನೂ ಇರುತ್ತಾ? ಇರುತ್ತೆ ಸರ್. 11 ತಿಂಗಳಾದ ಅವನು ಸೇರ್ಕೊಂಡಿಲ್ಲಿಗೆ. ತುಂಬ ನಂಬಿಕಸ್ತ. ಕಂಪ್ನಿರೋಳು ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವರು ಅವ್ರ ತಂದೆ ಸೀತಾರಾಮ್ ರಾವ್ ಅಂತ ಸರ್. ನಮಸ್ಕಾರ ಸರ್. ಎಲ್ಲಿ ನಿಮ್ಮ ಮಗ? ಗೊತ್ತಿಲ್ಲ ಸರ್. ರಾತ್ರಿ 11:45 ಫೋನ್ ಮಾಡಿದ್ದ. ತುಂಬ ಲೇಟಾಗಿದೆ, ದೇವಸ್ಥಾನದಲ್ಲೇ ಉಳ್ಕೊಳ್ತೀನಿ ಅಂದ. ಈಗ ಇವ್ರು ಫೋನ್ ಮಾಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ಅವನು ಇಲ್ಲ ಅಂತ. ಎಲ್ಲಿ ಹೋಗಿರ್ಬೋದು? ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಅವನು ಯಾವತ್ತೂ ಈ ರೀತಿ ಹೇಳ್ದೆ ಹೋದೋನೇ ಅಲ್ಲ. ದೇವಸ್ಥಾನ ದುಡ್ಡನ್ನಂತೂ ತುಂಬ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದ. ನನ್ನ ಮಗ ಕಳ್ತನ ಮಾಡುವಂಥವನಲ್ಲ ಸರ್. ನಮಗೂ ನಂಬಕ್ಕೆ ಸಾಧ್ಯ ಇಲ್ಲ ಸರ್. ದೇವಸ್ಥಾನ ಸುತ್ತಮುತ್ತ ಒಳ್ಳೆ ಹೆಸರು ಮಾಡ್ಕೊಂಡಿದ್ರು. ಇನ್ನೂ ಮದುವೆ ಆಗಿಲ್ವಾ ನಿಮ್ಮ ಮಗಂಗೆ? ಇನ್ನೂ ಇಲ್ಲ ಸರ್. ಆದರೆ ಮದುವೆ ಗೊತ್ತಾಗಿದೆ, ಮುಂದಿನ ತಿಂಗಳು ಮದುವೆ. ಅಶೋಕ್, ತೇಜಸ್ವಿ ಅವ್ರ ನಂಬರು ಹಾಗೆ ಅವ್ರ ಮದುವೆ ಆಗ್ತಾರ ಹುಡುಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸರ್, ಬನ್ನಿ. ಸರ್, ಅಕ್ಕಪಕ್ಕದ ಮನೆಗಳಲ್ಲಿ ಹಾಗೆ ಆ ಏರಿಯಾ ದೇವಸ್ಥಾನದಲ್ಲಿ ಈ ತೇಜಸ್ವಿ ಬಗ್ಗೆ ವಿಚಾರ ಮಾಡಿದೆ ಸರ್. ಒಬ್ಬರು ಕೂಡ ಕೆಟ್ಟ ಮಾತಾಡ್ತಾ ಇಲ್ಲ, ಎಲ್ಲರೂ ಒಳ್ಳೆಯರೇ ಅಂತಲೇ ಹೇಳ್ತಾ ಇದ್ದಾರೆ. ಅವ್ರ ಫೋನ್ ರೆಕಾರ್ಡ್ಸಲ್ಲಿ ಅನುಮಾನ ಬರುವಂಥದ್ದು ಏನಾದರೂ? ಅಂಥದ್ದೇನೂ ಇಲ್ಲ ಸರ್. ಹೆಚ್ಚಿನ ಕಾಲ ಹೋಗಿರೋದು ಮನೆಗೆ. ಇನ್ನೊಂದು ಅವ್ನ ಕ್ಲೋಸ್ ಫ್ರೆಂಡು ರೋಷನ್ ಅನ್ನೋನ್ಗೆ. ಅದು ಬಿಟ್ಟರೆ ಈ 2 ತಿಂಗಳಿಂದ ಈ ಮದುವೆ ಗೊತ್ತಾಗಿರೋ ಹುಡುಗಿ ಶ್ರಾವಣಿಗೆ. ದೇವಸ್ಥಾನದಲ್ಲಿ ಶನಿವಾರ ಭಾನುವಾರ ಕಾರ್ಯಕ್ರಮ ಇತ್ತು. 1000 ಜನ ಸೇರಿರ್ತಾರೆ. ಹುಂಡಿಲಿ ಬೇಕಾದಷ್ಟು ದುಡ್ಡು ಕಲೆಕ್ಷನ್ ಆಗಿರುತ್ತೆ. ಇದನ್ನು ಯಾರು ಬೇಕಾದರೂ ಊಹಿಸ್ಬೋದು. ಆದರೆ ಎಷ್ಟಿತ್ತು, ಅದನ್ನ ಎಲ್ಲಿಟ್ಟಿರ್ತಾರೆ ಅಂತ ಗೊತ್ತಿರೋರೇ ಯಾರೋ ಮಾಡಿರೋ ಕೆಲಸ ಇದು. ತೇಜಸ್ವಿ ಅಂತವನಲ್ಲ ಅಂದಮೇಲೆ ಕಳ್ತನ ಇನ್ನು ಯಾರು ಮಾಡಿರ್ಬೋದು? ಸರ್, ಕಳ್ತನ ಮಾಡಿಲ್ಲ ಅಂದಮೇಲೆ ತೇಜಸ್ವಿ ಯಾಕೆ ಕಾಣೆ ಆಗ್ತಾನೆ? ಕಳ್ತನ ಮಾಡೋರನ್ನ ತಡೆಯೋಕೆ ಬಂದಿರ್ಬೋದು. ಸಿಕ್ಕಾಕೋತೀನಿ ಅಂತ ಕಳ್ತನ ಮಾಡಿರೋ ವ್ಯಕ್ತಿ ದುಡ್ಡಿನ ಜೊತೆ ಇವ್ರನ್ನೂ ಎತ್ತಾಕೊಂಡು ಹೋಗಿರ್ಬೋದಲ್ವಾ? ದೇವಸ್ಥಾನ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆ ನವೀನ್ ಇವ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕಾ ಸರ್? ಮಾಡಿ. ಹಾಗೆ ಆ ತೇಜಸ್ವಿ ಸ್ನೇಹಿತ ರೋಷನ್ ಅಂದ್ರಲ್ಲ, ಅವನ ಬಗ್ಗೆನೂ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಕ್ರೈಮ್ ಅನ್ನೋ ಹುಳ ಯಾರ ತಲೆಯಲ್ಲಿ ಯಾವಾಗ ಉಟ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಈ ಶ್ರಾವಣಿಗೂ ಬರೋಕೆ ಹೇಳಿ. ಅಕಸ್ಮಾತ್ ಇವ್ರು ಯಾರೂ ಈ ಕೆಲಸ ಮಾಡಲಿಲ್ಲ ಅಂದರೆ ಈ ಕೆಲಸ ತೇಜಸ್ವಿದೇ ಇರಬೇಕು. ದುಡ್ಡು ತಗೊಂಡು ಹೋಗುವಂಥ ಅನಿವಾರ್ಯತೆ ಏನಿರ್ಬೋದು? ಇದರ ಬಗ್ಗೆ ಶ್ರಾವಣಿಗೆ ಖಂಡಿತವಾಗ್ಲೂ ಹೇಳಿರ್ತಾರೆ. ಹೇಳಮ್ಮ ಶ್ರಾವಣಿ. ಏನು ಅಂಕಲ್ ಇದೆಲ್ಲ? ಏನು ನನಗೂ ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ಅವನು ದುಡ್ಡು ತಗೊಂಡು ಹೋಗಿದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಸಾಧ್ಯನೇ ಇಲ್ಲ ಅಂಕಲ್, ಅವ್ರಂಥವ್ರು ಅಲ್ವೇ ಅಲ್ಲ. ಏನಾಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲಮ್ಮ. ಬೇರೆ ಯಾರೋ ಕಳ್ತನ ಮಾಡಿರೋದಿದು. ಕಳ್ತನ ತಡೆಯೋಕೆ ಹೋಗಿ ಇವರೇ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಅಂದ್ರೆ ನಮ್ಮ ತೇಜಸ್ವಿ ಜೀವಕ್ಕೆ ಅಪಾಯ ಇದೆ ಅಂತೀಯಾ? ಏನು ಯೋಚನೆ ಮಾಡಬೇಡಿ ಅಂಕಲ್, ತೇಜಸ್ವಿ ಒಳ್ಳೆಯವರು, ಅವ್ರಿಗೇನೂ ಆಗಲ್ಲ. ಪೊಲೀಸ್ನವರು ಆದಷ್ಟು ಬೇಗ ಹುಡುಕ್ತಾರೆ. ನಾನು ಈಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೀನ್ಯಾಕೆ ಸ್ಟೇಷನ್ಗೆ ಹೋಗ್ತಿದ್ಯಮ್ಮ? ತೇಜಸ್ವಿ ಬಗ್ಗೆ ಕೇಳೋಕ್ಕೆ ಪೊಲೀಸ್ನವರು ಫೋನ್ ಮಾಡಿ ಬರಕ್ಕೆ ಹೇಳಿದ್ದಾರೆ. ನಾನೇನಾದ್ರೂ ಬರ್ಬೇಕಮ್ಮ? ಬೇಡ ಅಂಕಲ್, ನನ್ನ ಜೊತೆ ಅಪ್ಪ ಬರ್ತಿದ್ದಾರೆ. ನಾನು ಹೋಗಿ ಬಂದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಸರಿನಮ್ಮ. ಏನಪ್ಪ, ನಮ್ಮ ತೇಜು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಂಕಲ್, ಮೊಬೈಲಿನ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಅಯ್ಯೋ, ಎಲ್ಲಿದನೋ ಹೇಗಿದನೋ.
ಅಯ್ಯೋ ಏನು ಪ್ರಾಬ್ಲಮ್ ಇತ್ತು ತೇಜಸ್ವಿ ಅವ್ರಿಗೆ? ಅಂದರೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ರು? ನೀವು ಹೇಳಬೇಕು. ನೀವು ತಾನೇ ತೇಜಸ್ವಿ ಮದುವೆ ಆಗ್ತಾ ಇರೋದು? ದಿನ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಇದ್ರಿ. ಮದುವೆ ಆಗೋ ಹುಡುಗಿ ಜೊತೆ ಕಷ್ಟ ಸುಖ ಹಂಚ್ಕೊಂಡಿರ್ಬೇಕಲ್ವಾ? ಆ ಥರದ್ದೇನೂ ಇರಲಿಲ್ಲ ಸರ್. ತೇಜಸ್ವಿಗೆ ದುಡ್ಡಿನ ತೊಂದರೆ ಏನೂ ಇರಲಿಲ್ಲ. ಇದ್ರೂ ಕಳ್ತನ ಮಾಡೋ ವ್ಯಕ್ತಿ ಅವರಲ್ಲ ಸರ್. ಯಾವ ವ್ಯಕ್ತಿ ಏನು ಮಾಡ್ತಾನೆ ಏನು ಮಾಡಲ್ಲ ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನಮಗೆ ಗೊತ್ತು. ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಲ್ಲ, ಇಂಥವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಕೊನೆಗೆ ಅಂಥವರೇ ಕ್ರೈಮ್ ಮಾಡಿರ್ತಾರೆ. ಸರ್, ನಮಗೆ ತೇಜಸ್ವಿ ಬಗ್ಗೆ ಗೊತ್ತಾಗಿದ್ದು ಈಗ 2 ತಿಂಗಳಿಂದ ಅಷ್ಟೇ. ಸೊ ನಮಗೇನು ಗೊತ್ತಿದೆಯೋ ಅಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ ಅಲ್ವಾ? ಒಬ್ಬರು ಮನ್ಸನ್ನು ಹೊಕ್ಕು ನೋಡೋಕ್ಕಾಗಲ್ವಲ್ಲ ಸರ್. ನಿಮಗೆ ಅವ್ರ ಪರಿಚಯ ಹೇಗಾಯಿತು? ಅನುಬಂಧ ಮ್ಯಾಟ್ರಿಮೋನಿಯಲ್ನಲ್ಲಿ ಫೋಟೋ ನೋಡಿದ್ವಿ. ಫೋನ್ನಲ್ಲಿ ಮಾತುಕತೆ ಆಯಿತು. 2 ಫ್ಯಾಮಿಲಿ ಭೇಟಿ ಮಾಡಿ ಮಾತಾಡಿದ್ವಿ. 2 ಕಡೆಯಿಂದ ಒಪ್ಪಿಗೆ ಇತ್ತು. ಶ್ರಾವಣಿ ಅವರೇ, ತೇಜಸ್ವಿಗೆ ಇದಕ್ಕೆ ಮುಂಚೆ ಬೇರೆ ಏನಾದರೂ ಅಫೇರು, ಲವ್ ಫೇಲ್ಯೂರು ಈ ಥರ ಏನಾದರೂ ಇತ್ತಾ? ನಿಮಗೇನಾದರೂ ಗೊತ್ತಿತ್ತಾ? ಸರ್, ಅವರು ಪೌರೋಹಿತ್ಯ ಮಾಡ್ತಾ ಇದ್ದವರು. ಪೌರೋಹಿತ್ಯ ಮಾಡೋರಿಗೆ ಪ್ರೀತಿ ಆಗಬಾರ್ದು ಅಂತ ಏನಿಲ್ವಲ್ಲ. ಒಂದು ಕ್ರೈಮ್ ಆದರೆ ಮೊದಲು ಕಾಣೋ ಮೋಟಿವೇ ಹೆಣ್ಣು, ಹಣ, ಆಸ್ತಿ. ಕ್ರೈಮ್ ಆಗಿದೆ ತಾನೆ, ಸೊ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ. ತೇಜಸ್ವಿ ನಿರಪರಾಧಿ ಕೂಡ ಆಗಿರ್ಬೋದಲ್ವಾ ಸರ್? ಯಾರೋ ಕಳ್ತನ ಮಾಡಿರ್ಬೋದು. ಇವ್ರು ಅದನ್ನು ನೋಡಿ ತೊಂದರೆಯಲ್ಲಿ ಸಿಗಾಕೊಂಡಿರ್ಬೋದಲ್ವಾ ಸರ್? ಆಗೋಕೆ ಏನು ಬೇಕಾದರೂ ಆಗಿರ್ಬೋದು. ನಾವು ಎಲ್ಲ ಸಾಧ್ಯತೆಗಳನ್ನೂ ಹುಡುಕ್ತಾ ಇದ್ದೀವಿ. ಕಾರಣ ಏನು, ಯಾಕೆ ಅಂತ ಗೊತ್ತಾದರೆ ಮುಂದಿನ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ನಮಗೆ ಗೊತ್ತಿರೋದು ನಾವು ಹೇಳಿದ್ದೀವಿ ಸರ್. ನಮ್ಮ ಪ್ರಕಾರ ತೇಜಸ್ವಿ ಕಳ್ತನ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರನ್ನ ಆದಷ್ಟು ಬೇಗ ಹುಡುಕೊಡಿ ಸರ್. ಸರಿ, ನೀವಿನ್ ಹೊರಡಿ. ಅಶೋಕ್, ತೇಜಸ್ವಿ ಫ್ರೆಂಡು, ಅವ್ರ ಫ್ಯಾಮಿಲಿ ಮತ್ತು ಈ ಶ್ರಾವಣಿ ಇವರಪ್ಪ ಇವ್ರ ಹಿಂದೆ ಎಲ್ಲ ಇನ್ಫಾರ್ಮರ್ಸ್ನ ಬಿಡಿ. ಓಕೆ ಸರ್. ಯಾಕೆ ರಗಳೆ ಮಾಡ್ತಿದ್ಯಾ? ತೆಪ್ಪಗಿರೋದಕ್ಕಾಗಲ್ವಾ? ನಾನು ಹೋಗಕ್ಕೆ ಬಿಡು. ನೀ ಹೇಳಿದ್ದೆಲ್ಲ ಮಾಡಿ ಮತ್ತೆ ಯಾಕೆ ನಾನು ಕಟ್ ಹಾಕಿದೀಯಾ? ಹೊರಗೋದ್ರೆ ನಿನಗೆ ತೊಂದರೆ. ದೇವಸ್ಥಾನ ದುಡ್ಡು ಕದ್ದಿದ್ಯಾ ಅಂತ ನಿನ್ನನ್ನು ಒಳಗೆ ಹಾಕ್ತಾರೆ. ನಿನ್ನ ಹೆಸರೇ ಹಾಳಾಗೋದು. ಆಮೇಲೆ ನಿನ್ನ ಯಾರು ಸಹಸ್ರನಾಮ ಮಾಡು ಅಂತ ಕರೆಯಲ್ಲ. ಸಹಸ್ರನಾಮ ಅವರೇ ಮಾಡ್ತಾರೆ. ಹೊರಗೆ ಹೋದ್ರೆ ಹೇಳ್ತೇಜೋ. ಋಷು ಋಷು ಆದರೆ ಏನೂ ಸಿಗಲಿಲ್ಲ. ಬಟ್ ತೇಜಸ್ವಿ ಫೋನು ಅಲ್ಲಿ ಆನ್ ಆಗಿ ಅಲ್ಲೇ ಸ್ವಿಚ್ ಆಫ್ ಆಗಿದೆ. ನನ್ನ ಮಗ ಏನೋ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ ಸರ್. ದಯವಿಟ್ಟು ಕಾಪಾಡಿ ಅವನ್ನ. ಅವನು ಎಲ್ಲಿದ್ದಾನೆ ಏನು ಅಂತ ಏನು ಹೇಳಿಲ್ಲ. ಹೇಳಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಕುಕ್ಕೊಂಡ ಸರ್. ಮೋಸ್ಟ್ಲಿ ಯಾರೋ ತಲೆ ಮೇಲೆ ಜೋರಾಗಿ ಹೊಡೆದ್ರು ಅನಿಸುತ್ತೆ ಸರ್. ಬಟ್ ಅವಳು ಸವಾಸ ಮಾಡಿ ಅಂತ ಏನು ಹೇಳಕ್ಕೆ ಹೊಟ್ಟಿದ್ದ ಸರ್. ಅಷ್ಟರಲ್ಲಿ ಫೋನ್ ಕಟ್ ಆಯಿತು. ಅವಳ ಸವಾಸ ಅಂದರೆ ಯಾರ ಬಗ್ಗೆ ಹೇಳ್ತಾ ಇರ್ಬೋದು? ಈ ಶ್ರಾವಣಿ ಬಗ್ಗೆನಾ? ಇಲ್ಲ ಸರ್, ಶ್ರಾವಣಿ ಅಂದರೆ ಅವನು ತುಂಬ ಇಷ್ಟ. ಅವಳು ತುಂಬ ಒಳ್ಳೆ ಹುಡುಗಿ ಸರ್. ಅಂದರೆ ತೇಜಸ್ವಿ ಲೈಫಲ್ಲಿ ಬೇರೆ ಯಾವುದಾದ್ರೂ ಹುಡುಗಿ ಇಲ್ಲ? ರೋಷನ್, ನಿಮ್ಗೇನಾದರೂ ಗೊತ್ತಿತ್ತಾ? ಇಲ್ಲ ಸರ್. ಸರ್, ನನ್ನ ಮಗ ತುಂಬ ಒಳ್ಳೆ ಹೆಸರು ತಗೊಂಡಿದ್ದ. ಯಾಕೆ ಅವನ ಹೆಸರನ್ನ ಹಾಳು ಮಾಡಕ್ಕೆ ನೋಡ್ತಾ ಇದ್ದೀರಾ? ನಮ್ಮ ಉದ್ದೇಶ ಅದಲ್ಲ. ಹಾಗೆ ಮಾಡೋದ್ರಿಂದ ನಮ್ಗೇನು ಸಿಗುತ್ತೆ ಹೇಳಿ? ನಾವು ಕ್ರೈಮ್ ಯಾಕಾಗಿರ್ಬೋದು, ಯಾರು ಮಾಡಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಅದನ್ನು ಆಮೇಲೂ ತಿಳ್ಕೊಬೋದಲ್ವಾ ಸರ್? ಮೊದಲು ನನ್ನ ಮಗನ ಹುಡುಕಿ, ಅವನಿಗೇನೋ ಅಪಾಯ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್. ದಯವಿಟ್ಟು ಅವನನ್ನು ಹುಡುಕಿ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಹುಡುಕ್ತೀವಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಸರ್. ಏನು ಹೇಳಿ?
ನನ್ನ ದೊಡ್ಡ ಮಗಳು ಹೈದರಾಬಾದಲ್ಲಿದ್ದಾಳೆ. ತೇಜಸ್ವಿ ಅವಳ ಹತ್ರ 5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ. ಆದರೆ ಯಾಕೆ ಅಂತ ಗೊತ್ತಿಲ್ಲ. ತೇಜಸ್ವಿ ಲೈಫಲ್ಲಿ ಏನು ನಡೀತಾ ಇತ್ತು, ಏನು ನಡೆದಿತ್ತು? ತೇಜಸ್ವಿ ತನ್ನ ಅಕ್ಕನ ಹತ್ರ 5 ಲಕ್ಷ ಯಾಕೆ ತಗೊಂಡಿದ್ದ? ದೇವಸ್ಥಾನದ ದುಡ್ಡನ್ನು ಅವನೇ ಕದ್ದಿದ್ನೋ ಅಥವಾ ಈ ಅಪರಾಧದಲ್ಲಿ ಅವನು ಬಲಿಪಶು ಆಗಿದ್ನೋ? ತೇಜಸ್ವಿನ ಕೂಡ್ ಹಾಕಿಟ್ಟಿದ್ದ ಲೇಡಿ ಆದರೂ ಯಾರು? ಅವತ್ತು ರಾತ್ರಿ ರೋಷನ್ಗೆ ಏನು ಹೇಳಬೇಕು ಅಂತ ತೇಜಸ್ವಿ ಕಾಲ್ ಮಾಡಿದ್ದ? ಯಾಕೆ ಅವ್ನ ಕಾಲ್ ಇದ್ದಕ್ಕಿದ್ದಾಗೆ ಕಟ್ಟಾಯಿತು? ತೇಜಸ್ವಿ ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದ? ಹಲೋ, ಹರಿನಗರ ಸ್ಟೇಷನಿಂದ ಇನ್ಸ್ಪೆಕ್ಟರ್ ನಟರಾಜ್ ಮಾತಾಡ್ತಾ ಇರೋದು. ಸುಷ್ಮಿತಾ ಅವರಲ್ವಾ? ಹೌದು ಸರ್. ನಿಮ್ಮ ತಮ್ಮ ತೇಜಸ್ವಿ ವಿಚಾರವಾಗಿ ಮಾತಾಡ್ಬೇಕಾಯ್ತು. ತೇಜಸ್ವಿ ನಿಮ್ಮ ಹತ್ರ ಯಾಕೆ 5 ಲಕ್ಷ ತಗೊಂಡಿದ್ರು? ಏನ್ ಕಾರಣ ಅಂತ ಏನು ಹೇಳಿರ್ಲಿಲ್ಲ? 10 ಲಕ್ಷ ಕೇಳಿದ್ದ ಸರ್. ಯಾಕೆ ಅಂತ ಕೇಳಿದ್ದಕ್ಕೆ ಪರ್ಸನಲ್ ವಿಚಾರ ಅಂತ ಹೇಳ್ದೆ. ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ. 5 ಲಕ್ಷ ಮಾತ್ರ ಕೊಟ್ಟಿದ್ದೆ. ಈ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಕೂಡ ತಗೊಂಡಿದ್ದ. ಆದರೆ ಈಗ ಅವ್ನು ಕಾಣೆ ಆಗಿರೋದು ನೋಡ್ರೆ ನನಗೆ ಟೆನ್ಷನ್ ಶುರುವಾಗಿದೆ ಸರ್. ಅಪ್ಪಂಗೆ ಅವತ್ತು ಫೋನ್ ಮಾಡಿ ಈ ವಿಚಾರ ಹೇಳಿದೆ. ತೇಜಸ್ವಿ ಶ್ರಾವಣಿ ಬಿಟ್ಟು ಬೇರೆ ಯಾವ್ದಾದ್ರು ಹುಡುಗಿ ಬಗ್ಗೆ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರ? ಇಲ್ಲ ಸರ್, ಒಂದ್ಸರಿ ಶ್ರಾವಣಿ ಹತ್ರ ಫೋನಲ್ಲಿ ಮಾತಾಡ್ಸಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಹುಡುಗಿನೂ ಅವ್ನ ಲೈಫಲ್ಲಿ ಇರಲಿಲ್ಲ. ಸರಿ, ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಲ್ ಮಾಡ್ತೀನಿ. ಸರಿ ಸರ್. ಸರ್, ಎಲ್ಲ ಕಡೆಯಿಂದನೂ ಮಾಹಿತಿ 0 ಸರ್. ತೇಜಸ್ವಿ ಅವ್ರ ಅಕ್ಕನ ಹತ್ರ 10 ಲಕ್ಷ ಕೇಳಿದ್ದೆ, ಆದರೆ ಯಾಕೆ ಏನು ಅಂತ ಹೇಳಿಲ್ಲ. ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅದಕ್ಕೆ ಅವನೇ ಅಷ್ಟು ದುಡ್ಡನ್ನ ಹುಡ್ಕೊಂಡು ಹೋಗಿದ್ದಾನೆ. ಆದರೆ ಏನು ಪ್ರಾಬ್ಲಮ್ ಇರ್ಬೋದು? ಸಮಾಧಾನ ಮಾಡ್ಕೋ ಸರಸ್ವತಿ. ನಾಲ್ಕು ದಿನ ಆಯ್ತು ಅವ್ನು ಕಂಡು. ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ನನ್ಗೇನೇನೋ ಕೆಟ್ಟ ಯೋಚನೆ ಬೇರೆ. ಹಾಗೆಲ್ಲ ಏನು ಆಗಿರಲ್ಲ, ಧೈರ್ಯವಾಗಿರಿ. ನಾನು ನಿಮ್ಮನ್ನೆಲ್ಲ ಸಿಟಿಗೆ ಕರ್ಕೊಂಡೇ ಬರಬಾರ್ದಿತ್ತು ಅನಿಸ್ತಾ ಇದೆ. ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯಪ್ಪ? ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದೇ ನಡಿಬೇಕಲ್ವಾ? ಈ ಪೊಲೀಸ್ನವ್ರು ಹೇಳೋ ಹಾಗೆ ತೇಜು ಜೀವನದಲ್ಲಿ ಬೇರೆ ಯಾರೋ ಹುಡುಗಿ ಇದ್ಲು ಅಂತ ನಿಂಗೆ ಅನ್ಸುತ್ತಾ? ಇಲ್ಲ ಅಂಕಲ್, ಹಾಗೇನಾದ್ರು ಇದ್ರೆ ಅವ್ನು ನನ್ನ ಹತ್ರ ಹೇಳಿರೋನು, ನಿಮ್ಮ ಹತ್ರನೇ ಹೇಳಿರೋನು. ಅವನು ಶ್ರಾವಣಿ ಬಗ್ಗೆ ಖುಷಿಯಾಗೇ ಇದ್ದ. ಮತ್ತೆ ಏನಾಯ್ತು ಅವನಿಗೆ? ಯಾವ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೋ ಏನೋ. ಸುಷ್ಮಿತನ ಹತ್ರ ಇವ್ನು ದುಡ್ಡು ಯಾಕೆ ಕೇಳ್ದ? 4 ದಿನದ ಮೇಲೆ ಆಯ್ತಲ್ಲ ಸರ್, ಇನ್ನೂ ನಿಮ್ಮಿಂದ ಅವ್ರನ್ನ ಹುಡ್ಕಕ್ಕಾಗಿಲ್ಲ ಅಂದ್ರೆ ಹೇಗೆ? ನೋಡಿ, ತಪ್ಪಿಸ್ಕೊಂಡಿರೋರನ್ನ ಹುಡುಕ್ಬೋದು, ಆದರೆ ಓಡೋಗಿರೋರನ್ನ ಹುಡುಕೋದು ಬಹಳ ಕಷ್ಟ. ನಾವಿನ್ನು ಕಾರಣ ಹುಡುಕೋದ್ರಲ್ಲೇ ಇದ್ದೀವಿ. ಏನ್ ಕಾರಣ ಸರ್? ನೋಡಿ ಶ್ರಾವಣಿ, ಕ್ರೈಮ್ ಮಾಡೋರು ಬೆಳಗ್ಗೆ ಎದ್ದು ನಾನು ಇವತ್ತು ಏನು ಕ್ರೈಮ್ ಮಾಡಲಿ ಅಂತ ಡಿಸೈಡ್ ಮಾಡಲ್ಲ. ಅದರಿಂದ ಬಲವಾದ ಒಂದು ಕಾರಣ ಇರುತ್ತೆ, ಮೋಟಿವ್ ಇರುತ್ತೆ. ಈ ದುಡ್ಡು ಮತ್ತೆ ತೇಜಸ್ವಿ ಕಾಣೆ ಆಗಿರೋದ್ರಿಂದ ಒಂದು ಬಲವಾದ ಕಾರಣ ಇದೆ. ತೇಜಸ್ವಿ ಅವ್ರ ಅಕ್ಕನ ಹತ್ರ 10 ಲಕ್ಷ ಕೇಳಿದ್ರು, ಯಾರಿಗೂ ಹೇಳ್ಬೇಡ ಅಂತ ಕೂಡ ಹೇಳಿದ್ರು. ಸೊ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ರು ತಾನೆ. ನಿಮ್ಮಲ್ಲಿ ಯಾರೋ ಒಬ್ರು ಸತ್ಯ ಹೇಳ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ, ನಾವು ಕಂಡುಹಿಡಿತೀವಿ. ಪೊಲೀಸರು ಏನು ಹೇಳಿದ್ರಮ್ಮ? ಅವರಿಂದ ಹುಡ್ಕಕ್ ಆಗ್ತಿಲ್ಲ ಅಪ್ಪ, ಸುಮ್ಮನೆ ನಮ್ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಸರ್, ಗುಡಿಕಟ್ಟೆ ಪೊಲೀಸರಿಗೆ ಕಾಡ್ ಮಧ್ಯೆ ಒಂದು ಸುಟ್ಟೋಗಿ ಡೆಡ್ ಬಾಡಿ ಸಿಕ್ಕಿದೆಯಂತೆ. ಬಾಡಿ ತೇಜಸ್ವಿದಿರ್ಬೋದಾ? ಈಗಲೇ ಹೇಳೋದು ಕಷ್ಟ ಸರ್, ಮುಖ ಪೂರ್ತಿ ಸುಟ್ಟೋಗಿದೆಯಂತೆ. ಅದರ ಪೋಸ್ಟ್ ಮಾರ್ಟಮ್ ಮಾಡಿಸಿದರೆ ಬಾಡಿ ಯಾವುದೋ ಗಂಡ್ಸ್ದು, 30 ರಿಂದ 33 ವಯಸ್ಸಾಗಿದೆಯಂತೆ. ಇದೆಲ್ಲ ತೇಜಸ್ವಿ ಡೀಟೇಲ್ಸ್ಗೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಹೌದು ಸರ್, ಆ ಕಾರ್ಡ್ ಇರೋ 500 ಮೀಟರ್ ಪಕ್ಕದಲ್ಲೇ ತೇಜಸ್ವಿ ಫೋನ್ ಸ್ವಿಚ್ ಆಫ್ ಆಗಿರೋದು. ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ DNA ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸರಿ ಸರ್. ಯಾಕಂತ ಏನಾಯ್ತು? ಯಾಕೆ ಕೂತಿದ್ದೀರಾ? ಏನಾಯ್ತು ಅಂತ ಹೇಳಿ ಅಂಕಲ್. ಪೊಲೀಸ್ನವ್ರು ಫೋನ್ ಮಾಡಿದ್ರು, ನಮ್ಮ DNA ಟೆಸ್ಟ್ ಮಾಡಬೇಕಂತೆ. ನಿಮ್ಮ DNA ಟೆಸ್ಟಾ? ಯಾಕೆ? ಒಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ, ಅದು ನಮ್ಮ ತೇಜಸ್ವಿದು ಇರ್ಬೋದು ಅಂತ ಪೊಲೀಸ್ನವ್ರು ಅನುಮಾನ ಪಡ್ತಾ ಇದ್ದಾರೆ.
ಅನುಮಾನ ಅಷ್ಟೇ ತಾನೆ, ನೀವ್ಯಾಕೆ ಗಾಬರಿ ಆಗ್ತೀರಾ? ಧೈರ್ಯವಾಗಿರಿ. ನಮ್ಮಿಬ್ಬರಿಗೂ ಕೈ ಕಾಲ ಆಡ್ತಾ ಇಲ್ಲ. ನಮ್ಮ ತೇಜು ಏನು ಆಗಿರಲ್ಲ, ನೀವು ಧೈರ್ಯವಾಗಿರಿ. ನಾನು ಜೊತೆಗೆ ಬರ್ತೀನಿ. ನಡೀರಿ, ಹೊರಡೋಣ. ಬನ್ನಿ ಅಂಕಲ್. DNA ಟೆಸ್ಟ್ ರಿಪೋರ್ಟ್ ಬಂದಿದೆ. DNA ಟೆಸ್ಟ್ ರಿಪೋರ್ಟ್ ಪ್ರಕಾರ ಆ ಡೆಡ್ ಬಾಡಿ ತೇಜಸ್ವಿ. ಒಬ್ಬ ಸಾಮಾನ್ಯನಂತೆ ಜೀವನ ನಡೆಸ್ತಾ ಇದ್ದ ತೇಜಸ್ವಿ ಲೈಫ್ನಲ್ಲಿ ಏನಾಗಿತ್ತು ಹಾಗಾದರೆ? ಯಾರೋ ಕೊಲೆ ಮಾಡೋವಂಥ ಕೆಲಸ ತೇಜಸ್ವಿ ಏನು ಮಾಡಿದ್ದ? ಕೊಲೆ ಮಾಡಿದವರು ಒಂದು ಸಣ್ಣ ಕ್ಲೂ ಕೂಡ ಬಿಟ್ಕೊಡ್ದಿರೋ ಹಾಗೆ ಮಾಡಿದ್ರ? ಇದೊಂದು ಪರ್ಫೆಕ್ಟ್ ಮರ್ಡರ್ ಕೇಸ್ ಆಗಿತ್ತಾ? ಇಲ್ಲ, ಈ ಕೊಲೆ ಮಾಡಿದವರು ಒಂದು ಎಡವಟ್ಟು ಮಾಡ್ಕೊಂಡಿದ್ರು. ಅದರಿಂದ ಪೊಲೀಸ್ನವ್ರಿಗೆ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಒಂದು ದಾರಿ ಸಿಕ್ತು. ಸರ್, ನನ್ನ ಹೆಸರು ಶಿವಮೂರ್ತಿ ಅಂತ. ಹೊರಗಡೆ ಕಂಪ್ಲೇಂಟ್ ಬರ್ಸಿದ್ದೀನಿ, ಆದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ? ನನಗೆ ಹಂಸಿನಿ ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಸರ್. ಯಾಕೆ? ಒಂದು ಪಾರ್ಟಿಯಲ್ಲಿ ಮೀಟ್ ಆಗಿದ್ವಿ ಸರ್. ಅವಳು ಕಂಡ್ರೆ ಏನೋ ಒಂಥರ ಸೆಳ್ತಾ. ಹೆಂಡತಿ ಮಕ್ಳು ಇರೋನು ಸರ್ ನಾನು. ಆದರೂ ಅವಳ ಕಡೆ ಅಟ್ರಾಕ್ಟ್ ಆದೆ. ನನ್ನನ್ನೊಂದು ಸಲ ಅವಳ ಫಾರ್ಮ್ ಹೌಸಿಗೆ ಇನ್ವೈಟ್ ಮಾಡಿದ್ಲು. ಮಾದಕವಾಗಿ ನನ್ನ ಜೊತೆ ನಡ್ಕೊಂಡ್ಳು ಸರ್. ನಾನು ಅವಳಿಗೆ ಬಿದ್ದುಬಿಟ್ಟೆ ಸರ್. ಈಗ ಅವಳು ನಿಮ್ಮ ಮೇಲೆ ರೇಪ್ ಚಾರ್ಜಸ್ ಹಾಕಿದ್ರೆ ಅಂತ ಭಯನ? ಅವಳು ಇನ್ನೂ ಒಂದು ಸ್ಟೆಪ್ ಮುಂದೋಗಿದ್ದಾಳೆ ಸರ್. ಅದನ್ನು ವಿಡಿಯೋ ಮಾಡಿಕೊಂಡು ನನ್ನ ಹೆಂಡತಿಗೆ ತೋರಿಸ್ತೀನಿ, ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ. ಏನು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ? ಹಾಂ ಸರ್, 20 ಲಕ್ಷ. ನಂಗೆ 20 ಲಕ್ಷ ಕೊಡೋ ಶಕ್ತಿ ಇದೆ, ಆದರೆ ಅವಳಿಗೆ ಒಂದ್ಸಲಿ ದುಡ್ಡು ಕೊಟ್ಟರೆ ಅದು ಅಲ್ಲಿಗೆ ಮುಗಿಯಲ್ಲ. ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಪೇಪರಲ್ಲಿ ಇಂಥ ಕೇಸ್ ಬಗ್ಗೆ ಓದ್ತಾ ಇರ್ತೀವಿ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗೋ ಮೊದಲು ನಿಮ್ಮ ಹತ್ರ ಹೇಳಬೇಕು ಅನಿಸ್ತು ಸರ್. ನೀವು ಹೇಳ್ತಾ ಇರೋದು ನಿಜನಾ ಅಥವಾ ನೀವೇ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ನನ್ನ ಮಗು ಆಣೆಗೂ ನಿಜ ಸರ್. ಆಣೆ ಮಾಡುವಾಗ ಮಗು ನೆನಪಾಗ್ತಾ ಇದೆಯಲ್ವಾ ನಿಮಗೆ? ಅವಳು ಹಿಂದೆ ಹೋದಾಗ ಮಗು ನೆನಪಾಗ್ಲಿಲ್ವಾ? ತಪ್ಪಾಯ್ತು ಸರ್, ಇನ್ಮೇಲೆ ಹೀಗೆ ಮಾಡಲ್ಲ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ. ಸರಿ, ಅವಳು ಕರೆದಿರೋ ಜಾಗಕ್ಕೆ ನೀವು ದುಡ್ಡು ತೊಗೊಂಡು ಹೋಗಿ, ಮಿಕ್ಕಿದ್ನ ನಾವು ನೋಡ್ಕೊತೀವಿ. ಹೇಳ್ಕೊಳ್ರಿ ಇವ್ರನ್ನ. ಏನಾಯ್ತು ಇನ್ಸ್ಪೆಕ್ಟರ್? ಎಲ್ಲ ಗೊತ್ತಾಗುತ್ತೆ. ಹೇಳ್ಕೊಳ್ರಿ ಇವ್ರನ್ನ. ಅಯ್ಯೋ, ನನ್ನನ್ನೇ ಕರ್ಕೊಂಡು ಹೋಗ್ತೀರಾ? ನಾನೇನ್ ಮಾಡಿದೆ? ತೇಜಸ್ವಿ ಕೇಸು 1 ತಿಂಗಳ ಮೇಲಾಯ್ತು, ಒಂದು ಲೀಡು ಕೊಟ್ಟಿಲ್ಲ ನೀನು. ಈ ಕೇಸ್ನ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಸರ್. ಈ ತೇಜಸ್ವಿ ಕಾರಣ ಆಗೋಕ್ಕೆ ಈ ಹಂಸಿನೇ ಕಾರಣ ಇರ್ಬೋದು. ಹಂಸಿನಿನ ಅಂದರೆ ಆ ಶಿವಮೂರ್ತಿನ ಬ್ಲ್ಯಾಕ್ ಮೇಲ್ ಮಾಡಿದವಳು? ಹೌದು ಸರ್, ಈ ಹಂಸಿನ ಒಂದು ಫಾರ್ಮ್ ಹೌಸ್ ಇದೆ, ಸಿಟಿ ಮಧ್ಯೆ ಒಂದು ಮನೆ ಇದೆ. ಹಂಸಿನಿ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಅವ್ರ ಪಕ್ಕದ ಮನೆಯವರಿಂದ ಒಂದು ಮಾಹಿತಿ ಸಿಕ್ತು. ಏನದು? ಈ ತೇಜಸ್ವಿ ಅವ್ರ ಮನೆಗೆ ಅವಾಗ ಹೋಗ್ತಾ ಇದ್ದಂತೆ ಸರ್. ಹಾಗಿದ್ರೆ ಈ ತೇಜಸ್ವಿನಿ ಇವಳು ಬಲಿಕಾ ಬಕ್ರ, ಇವಳು ದುಡ್ಡಿನ ಅವಶ್ಯಕತೆ ಇದಕ್ಕೆ ಇದ್ದಿರ್ಬೋದಾ? ನನಗೂ ಅದೇ ಡೌಟ್ ಬಂದಿರೋದು ಸರ್. ಈ ಹಂಸಿನಿಗೆ ಡೈಲಿ ಕೆಲಸ ಮಾಡೋದು, ಇವಳಿಗೆ ಇಲ್ಲಿ ಏನೂ ಕೆಲಸ ಇಲ್ಲ. ಕಾರು ಫಾರ್ಮಸ್ ಎಲ್ಲಿಂದ ಬರುತ್ತೆ ಇವಳಿಗೆ? ಈ ಹಂಸಿನಿ ಏನಾದ್ರು ರಾಕೆಟ್ ನಡೆಸ್ತಾ ಇರ್ಬೋದಾ ಸರ್? ಇರ್ಬೋದು. ಈ ಹಂಸಿನಿನ ಮತ್ತೆ ಅವಳ ಚೇಲಾಗಳನ್ನ ಬೇರೆ ಬೇರೆ ಆಗಿ ವಿಚಾರಣೆ ಮಾಡೋದು. ಯಾವ ತೇಜಸ್ವಿ? ಶಿವಶಕ್ತಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದವರು, ನಿಮ್ಮ ಮನೆಗೆ ಅವಾಗ ಬರ್ತಾ ಇದ್ದವರು. ಓಹ್, ಅವರಾ? ನಮ್ಮನೇಲಿ ಏನೋ ಪೂಜೆ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಅವಾಗವಾಗ ಬರ್ತಾ ಇದ್ರು ಅಷ್ಟೇ. ನೀನು ಸುಲಭಕ್ಕೆ ಒಪ್ಕೊಳ್ಳೋಳಲ್ಲ ಅಂತ ಕಾಣಿಸುತ್ತೆ. ಕೆಂಪಮ್ಮ, ಸ್ವಲ್ಪ ವಿಚಾರಿಸ್ಕೊಳ್ಳಿ. ಸರ್, ಎಲ್ಲಿ ಹೋಗ್ತಿದ್ದೀರಾ? ನನ್ಗೇನೋ ಗೊತ್ತಿಲ್ಲ. ನೋಡು, ನನ್ಗೇನಾದ್ರು ಹೊಡೆಯೋದು ಪಡೆಯೋದು ಮಾಡಿದ್ರೆ ಸರಿ ಇರಲ್ಲ, ಈಗಲೇ ಹೇಳ್ತಿದ್ದೀನಿ. ನಿಮ್ಮ ಮೇಡಮು ಎಲ್ಲ ಒಪ್ಕೊಂಡಾಯ್ತು. ತೇಜಸ್ವಿನ ನೀವಿಬ್ಬರೇ ಕೊಲೆ ಮಾಡಿದ್ದು ಅಂತ ನಿಮ್ಮ ತಲೆಗೆ ಕಟ್ತಾ ಇದ್ದಾಳೆ. ಅವಳು ಬೇಲ್ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾಳೆ, ನೀವಿಬ್ರು ಇಲ್ಲೇ ಸಾಯ್ತೀರಾ. ಬಿಡು ಸರ್, ಬಿಡು, ಹೇಳ್ಬಿಡಿ ಸರ್. ನೀವು 3 ಜನ ದುಡ್ಡಿರೋರನ್ನ ಟಾರ್ಗೆಟ್ ಮಾಡಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಚೇಲಾಗಳೆಲ್ಲ ಒಪ್ಕೊಂಡಾಯ್ತು. ಈಗ ಬಾಯಿ ಬಿಟ್ಟಿಲ್ಲ ಅಂದರೆ
ಹೇಳ್ತೀನಿ ಸರ್, ಹೇಳ್ತೀನಿ. ಇವರು ನಮ್ಮಪ್ಪ ಅಲ್ಲ ಸರ್. ನಾವು 3 ಜನ ಪಾರ್ಟ್ನರ್ ತೇಜಸ್ವಿನ ಮ್ಯಾಟ್ರಿಮೋನಿ ಸೈಟಲ್ಲಿ ನೋಡಿದ್ವಿ. ಅವನ ಜೊತೆ ಮದುವೆ ಆಗೋ ನಾಟಕ ಮಾಡಿದ್ವಿ. ಮೊದಲು ಎಮೋಷನಲ್ ಡ್ರಾಮಾ ಮಾಡಿ 10 ಲಕ್ಷ ಕಿತ್ಕೋಬೇಕು ಅಂತ ಮಾಡಿದ್ವಿ. ಅವನು 5 ಲಕ್ಷ ತಂದುಕೊಟ್ಟ. ಅವನ ಯೋಗ್ಯತೆ ಅಷ್ಟೇ ಅಂದ್ಕೊಂಡು ಸುಮ್ಮನಾದ್ವಿ. ಆದರೆ ದೇವಸ್ಥಾನದಲ್ಲಿ ಜಾತ್ರೆ ಇರೋ ವಿಷಯ ಗೊತ್ತಾಯಿತು. ಆಗ ಜಾಸ್ತಿ ದುಡ್ಡಿರ್ಬೋದು ಅಂತ ಅದನ್ನು ತಗೊಳ್ಳೋ ಸ್ಕೀಮ್ ಮಾಡಿದ್ವಿ. ಪೂಜೆ ಮಾಡಿಸೋ ನೆಪದಲ್ಲಿ ಅವ್ರನ್ನ ಮನೆಗೆ ಕರೆಸಿ ಸರ್ಸ ಆಡೋ ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದೆ ಅಲ್ಲ? ಹೌದು ಸರ್, ನಮ್ಮ ಪ್ಲ್ಯಾನು ವರ್ಕೌಟ್ ಆಯಿತು. ತೇಜಸ್ವಿ 20 ಲಕ್ಷ ತಗೊಂಡು ಬಂದ. ಮತ್ತೆ ಕೊಲೆ ಯಾಕೆ ಮಾಡಿದ್ರಿ? ಕೊಲೆ ಮಾಡೋ ಪ್ಲ್ಯಾನು ಇರಲಿಲ್ಲ ಸರ್. ಅದು ತೇಜಸ್ವಿಗೆ ನಾನು ಶ್ರಾವಣಿ ಒಂದೇ ಗ್ಯಾಂಗ್ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಆದರೆ ಅದು ಹೇಗೋ ಗೊತ್ತಾಗೋಯ್ತು. ಹೊರಗೆ ಬಂದು ಪೊಲೀಸ್ನವ್ರಿಗೆಲ್ಲ ಹೇಳ್ತೀನಿ ಅಂತ ಹಠ ಮಾಡ್ದ. ತಪ್ಪಿಸ್ಕೊಂಡು ಹೋಗೋದಕ್ಕೂ ನೋಡ್ದ ಸರ್. ಸೊ ಕೊಲೆ ಮಾಡಬೇಕಾಯ್ತು. ಇಷ್ಟೆಲ್ಲ ನಡೆದಿದ್ರು ತೇಜು ಯಾಕೆ ಸರ್ ನಮ್ಗೆ ಒಂದು ಮಾತು ಹೇಳಲಿಲ್ಲ? ತೇಜಸ್ವಿ ಮರ್ಯಾದೆಗೆ ಹೆದರೋನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇಷ್ಟೊಂದು ಆಟ ಆಡ್ಸಿಯಾರ ಅವರು. ಎಂಥ ಪಾಪಿಗಳು ಸರ್ ಅವರು. ದುಡ್ಡೆಲ್ಲ ತಗೊಂಡು ನನ್ನ ಮಗನ್ ಬಿಟ್ಟಿದ್ರೆ ಆಗ್ತಿತ್ತು. ತೇಜಸ್ವಿ ಇಂಥ ರ್ಯಾಕೆಟ್ ನಡೆಸೋರ ಜೊತೆ ಸಿಕ್ಕಾಕೊಂಡು ತನ್ನ ಜೀವನೇ ಕಳ್ಕೋಬೇಕಾಯ್ತು. ತೇಜಸ್ವಿನ ಬೆಂಗಳೂರು ಕರ್ಕೊಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಅಂಕಲ್. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ನಿನ್ನ ತಪ್ಪೇನಿದೆ ಬಿಡಪ್ಪ. ಇದೆಲ್ಲ ಶ್ರಾವಣಿ ಆಡಿದ ನಾಟಕ. ನಾವು ಅವಳನ್ನ ಒಳ್ಳೆ ಅಂತ ನಂಬಿಟ್ಟಿದ್ವಿ. ನಮ್ಮ ಮಗನಿಂದ ಆ ತಪ್ಪಿಗೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಕೆಟ್ಟಗಳಿಗೆ ಅಲ್ವಾ. ಆ ಹಣ ನಿಮಗೆ ವಾಪಸ್ ಸಿಗುತ್ತೆ ಅಲ್ವಾ? ಪೊಲೀಸರ ಹತ್ರ ಮಾತಾಡಿದ್ದೀವಿ. ಅವ್ರ ದುಡ್ಡೆಲ್ಲ ಜಪ್ತಿ ಮಾಡಿಕೊಂಡು ಕೋರ್ಟಿಗೆ ಜಮಾ ಮಾಡ್ತಾರಂತೆ. ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೊತೀವಿ. ನಾನು ಇವಳು ವಾಪಸ್ ನಮ್ಮ ಹಳ್ಳಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ವಿ. ಏನೋ ಆಗಬಾರ್ದು ಆಗೋಯ್ತು. ನೀವೇ ಇಲ್ಲಿ ಪೂಜೆ ಮಾಡ್ಕೊಂಡು ಇರ್ತೀವಿ ಅಂತಂದರೆ ಇರ್ಬೋದು, ನಮ್ಮದೇನೂ ಅಭ್ಯಂತರ ಇಲ್ಲ. ಕ್ಷಮಿಸಿ, ಇವಳು ತುಂಬ ಮಂಕಾಗ್ಬಿಟ್ಟಿದ್ದಾಳೆ. ನಮ್ಮ ಹಳ್ಳಿಗೆ ಹೋದರೆ ಸ್ವಲ್ಪ ಚೇತರಿಸ್ಕೊಳ್ಬೋದು. ಬರ್ತೀವಿ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ. ಆದರೆ ಪಾಪ ತೇಜಸ್ವಿ ಯಾರಿಗೂ ಕೆಟ್ಟದ್ದು ಮಾಡಿರಲಿಲ್ಲ. ಆದರೂ ಅವನ ಜೀವನ ಈ ಥರ ದುರಂತದಲ್ಲಿ ಅಂತ್ಯ ಕಾಣಬೇಕಾಯ್ತು. ಸೊ ಬರೀ ನಾವು ಒಳ್ಳೆಯವರಾಗಿರೋದು, ಒಳ್ಳೆ ಕೆಲಸ ಮಾಡ್ಕೊಂಡಿರೋದು ನಮ್ಮನ್ನ ಒಳ್ಳೆದ್ರ ಕಡೆ ತಗೊಂಡು ಹೋಗೋದಿಲ್ಲ. ನಾವು ಎಂಥವ್ರ ಜೊತೆ ಸ್ನೇಹ ಬೆಳೆಸ್ತೀವಿ, ಎಂಥ ಸಂಬಂಧಗಳನ್ನ ಹುಡ್ಕೊಂಡು ಹೋಗ್ತೀವಿ, ಅವ್ರು ಎಂಥವ್ರು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ?